ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನೇ ಮಾಡಿದರೂ ಕೂಡ ನಿಮ್ಮ ಕನಸುಗಳು ನನಸಾಗ್ತಾ ಇಲ್ವಾ? ಸೊ ಹಾಗಾದರೆ ಎಲ್ಲೂ ಒಂದು ಕಡೆ ನೀವು ಉಸಿರಾಟದ ಕ್ರಮವನ್ನು ತಪ್ಪು ಮಾಡ್ತಾ ಇರ್ಬೋದು. ಉಸಿರಾಟದಕ್ಕೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೂ ಏನು ಸಂಬಂಧ ಮೇಡಮ್ ಅಂತ ಕೇಳ್ತಾ ಇದ್ದೀರಾ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ GN, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ, ಹೋಪನೋಪನೋ ಬಗ್ಗೆ ಎಲ್ಲ ಥರದಾದಂತಹ ವಿವರಣೆಗಳು ಈ ಒಂದು ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಮಾಡಿಕೊಂಡು ಆಲ್ರೆಡಿ ನೋಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಓಕೆ, ಸೊ ಮ್ಯಾಟರ್ಗೆ ಬರೋಣ. ಸೊ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಉಸಿರಾಟಕ್ಕೂ ಏನು ವ್ಯತ್ಯಾಸ ಅನ್ನೋಕ್ಕಿಂತ ಏನು ಸಂಬಂಧ ಇಲ್ಲಿ ಅಂತ ಹೇಳಿ ನಿಮಗೆ ಕ್ವಶನ್ ಬಂದಿರುತ್ತೆ. ನಾವು ಯಾವುದೇ ಒಂದು ಮಾಡಬೇಕಾದ್ರೆ, ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅಥವಾ ಲಾ ಆಫ್ ಅಟ್ರಾಕ್ಷನನ್ನು ನಾವು ಟೆಕ್ನಿಕ್ಸ್ಗಳನ್ನು ಮಾಡಬೇಕಾದ್ರೆ ಮನಸ್ಸಲ್ಲಿ ಫಸ್ಟ್ ಬರೋದು ಯಾವಾಗಾಗುತ್ತೆ, ಬೇರೆಯವ್ರಿಗೆಲ್ಲ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಅನ್ನುವಂತಹ ಒಂದು ಡೆಸ್ಪಿರೇಷನ್, ಅಥವಾ ಅರ್ಜೆಂಟಾಗಿ ನನಗಾಗಲೇಬೇಕು, ಇದು ಇವತ್ತಾಗಲೇಬೇಕು ಅಂತ ಅನ್ನುವಂತಹ ಒಂದು ಮೈಂಡ್ಸೆಟ್ಟಲ್ಲಿ ಇರೋದ್ರಿಂದ ಬ್ರೀತಿಂಗಲ್ಲಿ ಏನಾಗುತ್ತೆ, ನಾವು ಉಸಿರಾಟಬೇಕಾದ್ರೂ ಕೂಡ ಜೋರಾಗಿ ಉಸಿರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಇವಾಗ ಎಕ್ಸಾಂಪಲ್ಲು, ಏನೋ ಒಂದು ಓಡ್ತಾ ಇರ್ತೀವಿ, ಸೊ ಅವಾಗಲೂ ಕೂಡ ಬ್ರೀತಿಂಗ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ಹೇಳೋದಾದರೆ, ಒಂದು ನಾಯಿಯಲ್ಲಿ ತುಂಬಾ ಬೊಗಳ್ತಾ ಇದೆ, ಅಲ್ಲೇನಾದರೂ ಕಚ್ಚಾಡ್ತಾ ಇದೆ ಅಂತಂದರೆ ನಾವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಎಲ್ಲಿ ಕಚ್ಚಿಬಿಡುತ್ತೋ ಅನ್ನೋ ಒಂದು ಭಯದಿಂದ ನಾವು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ನಮ್ಮ ಒಂದು ಬ್ರೀತಿಂಗ್ ಹೆಂಗಿರುತ್ತೆ, ಜೋರಾಗಿ ಇರುತ್ತೆ. ಅಂದರೆ ಏನು, ನನಗೆ ಆಕ್ಸಿಜನ್ ಅಂತ ಅನ್ನುವಂಥದ್ದು ನನ್ನ ಬ್ರೈನಿಗೆ ಬೇಕು ಅಂತ ಯಾವಾಗ ಅನಿಸುತ್ತೋ, ಸೊ ನಾವು ಉಸಿರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ ಅನ್ನುವಂತಹ ಒಂದು ಉದ್ದೇಶದಿಂದ. ಇದು ನಾರ್ಮಲ್ಲೇ. ಓಕೆ, ಸೊ ಎಕ್ಸಾಂಪಲ್ ಆಗಿ ನಾನು ಹೇಳಿದೆ ಯಾಕೆ ನಾವು ತುಂಬಾ ಬ್ರೀತಿಂಗಲ್ಲಿ ಜಾಸ್ತಿ ಉಸಿರಾಡ್ತೀವಿ ಅಂತ ಅನ್ನುವಂಥದ್ದು. ಸೊ ಯಾವಾಗ ನಾವು ಈ ರೀತಿ ಬೇಕು ಅಥವಾ ನನಗೆ ಇವಾಗಲೇ ಆಗಬೇಕು ಆ್ಯಂಡ್ ನಾವು ಸ್ಯಾಡಾಗಿ ತುಂಬಾ ಒಂದು ದುಃಖದಲ್ಲಿದ್ದಾಗ ನಮ್ಮ ಒಂದು ಬ್ರೀತಿಂಗ್ ಏರಿಳಿತಗಳು ಆಗ್ತಾ ಇರುತ್ತೆ. ಅಂದರೆ ಫಾಸ್ಟಾಗಿ ನಾವು ಬ್ರೀತಿಂಗನ್ನು ಮಾಡ್ತಾ ಇರ್ತೀವಿ. ನಾವು ರಿಸೀವಿಂಗ್ ಮೋಡಲ್ಲಿ ಇರಲ್ಲ, ನಾವು ಸರ್ವೈವಲ್ ಮೋಡಲ್ಲಿ ಇರ್ತೀವಿ. ಅಂದರೆ ನಾವು ಜೀವವನ್ನು ಉಳಿಸ್ಕೊಳ್ಳುವಂತಹ ಒಂದು ಮೋಡಲ್ಲಿ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಾದ್ರೆ ಯಾವುದೇ ಆಗಿರ್ಬೋದು, 369 ಮಾಡ್ತೀರಾ, 555 ಟೆಕ್ನಿಕ್ಸ್ ಮಾಡ್ತೀರಾ, ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಬರಿತೀರಾ, ಅಥವಾ ಸ್ಕ್ರಿಪ್ಟಿಂಗ್ ಮೆಥಡ್ ನಾನು ಲಾಸ್ಟ್ ಇದರಲ್ಲಿ ಹಾಕಿದ್ದೆ, ಸ್ಕ್ರಿಪ್ಟಿಂಗ್ ರೈಟಿಂಗ್ ಹೆಂಗೆ ಮಾಡೋದು ಅಂತ. ಸೊ ಅದರಲ್ಲಿ ನೀವು ಬರಿತಿರೋ ಈ ಎಲ್ಲದರಲ್ಲೂ ಬರಿಬೇಕಾದ್ರೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಒಂದು ಬ್ರೀತಿಂಗ್ ಯಾವ ಒಂದು ಮೋಡಲ್ಲಿ ಇದೆ ಅಂತ ಅನ್ನುವಂಥದ್ದು. ಅಂದರೆ ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅಂತ ಅನ್ನುವಂಥದ್ದನ್ನು ಸ್ವಲ್ಪ ಗಮನಿಸಿ. ನೀವು ತುಂಬ ಜಾಸ್ತಿ ಸ್ಟ್ರೆಸ್ಫುಲ್ಲಾಗಿ ಉಸಿರಾಡ್ತಾ ಇದ್ದೀರಿ ಅಂತಂದರೆ ಕಾಮಾಗಿ ಇರಿ. ಆ್ಯಂಡ್ ತುಂಬಾ ಡೆಸ್ಪಿರೇಷನ್ ಆಗಿರ್ತೀರ, ಯಾವಾಗುತ್ತೆ, ಇದು ಆಗುತ್ತೋ ಇಲ್ಲೋ ಅಂತ ಅನುಮಾನಗಳು ಯಾವಾಗ ನಮ್ಮ ಒಂದು ಆಲೋಚನೆಗಳಲ್ಲಿ ಹೋಗುತ್ತೋ, ಆ್ಯಸ್ ಯೂಶ್ವಲ್ ಆಗಿ ಅದು ನಾರ್ಮಲ್ ಆಗಿ ಬ್ರೀತಿಂಗ್ ಮೇಲೆ ನಾವು ಏರುಪೇರು ಬರ್ತಾ ಹೋಗುತ್ತೆ. ಹೆಂಗೆ ಓಡಬೇಕಾದ್ರೆ ನಮ್ಮ ಬ್ರೀತಿಂಗ್ ಜಾಸ್ತಿ ನಾವು ತಗೊಳ್ತೀವೋ, ಅದೇ ರೀತಿ ಯೋಚನೆ ಮಾಡಬೇಕಾದ್ರೂ ಕೂಡ ನಾವು ಜಾಸ್ತಿ ಬ್ರೀತಿಂಗನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ನನ್ನ ಒಂದು ಇಲ್ಲಿ ಸಜೆಷನ್ ಏನು ಅಂತಂದರೆ, ನೀವು ಎನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಎನಿ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಮಾಡಬೇಕು ಅಂತ ಅಂದಾಗ ನೀವು ಪ್ರಾಣಾಯಾಮದ ಒಂದು ಟೆಕ್ನಿಕ್ಕನ್ನು ನೀವು ಗೊತ್ತಿದ್ರೆ ಅಂತಂದರೆ ನೀವು ಮಾಡಬಹುದು. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅದನ್ನು ಕೂಡ ಮಾಡ್ಬೋದು. ಇಲ್ಲ ಸಿಂಪಲ್ ಆಗಿ ಅಂತಂದರೆ ಸೆಕೆಂಡ್ಸಲ್ಲಿ ನೀವು ನೋಡ್ಬೋದು. ಅಂದರೆ 1 2 3 4 1 2 3 4 ಆ್ಯಂಡ್ ಸ್ಟಾಪ್ ಮಾಡಿ 1 2 3 4 ಆ್ಯಂಡ್ ನಿಧಾನವಾಗಿ ಬಿಡುವಂಥದ್ದು 1 2 3 4 ಈ ರೀತಿ. ಸೊ ಮೇಲ್ಗಡೆ ತಗೋಬೇಕಾದ್ರೆ 1 2 3 4 ಅಂತ ಹೇಳಿ ಉಸಿರನ್ನು ತಗೋಬೇಕಾದ್ರೆ, ಆ್ಯಂಡ್ ಅದನ್ನು 4 ಸೆಕೆಂಡ್ಸ್ಗಳ ಕಾಲ ನಿಲ್ಲಿಸಿ ಆ್ಯಂಡ್ ನಿಧಾನವಾಗಿ 4 ಸೆಕೆಂಡ್ಗಳ ಕಾಲ ನಿಧಾನವಾಗಿ ಬಿಡುವಂಥದ್ದು. ಸೊ ಈ ರೀತಿ ಟೆಕ್ನಿಕ್ಕನ್ನು ಫಸ್ಟು ನೀವು ಮಾಡಬೇಕಾಗಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಫಸ್ಟು ನಿಮ್ಮ ಬ್ರೀತಿಂಗಲ್ಲಿ ಕಾಮ್ನೆಸ್ ಅಂತ ಅನ್ನುವಂಥದ್ದು ಬರುತ್ತೆ. ಅಂದರೆ ನಾವು ರಿಸೀವಿಂಗ್ ಮೋಡಲ್ಲಿದ್ದೀವಿ, ನಾವು ಅರ್ಜೆನ್ಸಿಯಲ್ಲಿ ಇಲ್ಲ, ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತ ಅನ್ನುವಂತಹ ಒಂದು ಅರ್ಜೆನ್ಸಿ ಇಲ್ಲ ಅಂತ ಅನ್ನುವಂಥದ್ದು ಮೈಂಡಲ್ಲಿ ಹೋಗುತ್ತೆ. ಸೊ ನಾವು ಅವಾಗ ಕಾಮಾಗಿ ಆಗ್ತೀವಿ. ಆ್ಯಂಡ್ ನೆಕ್ಸ್ಟು ನಾವು ಬರಿಬೇಕಾದ್ರೆ ಯಾವಾಗಲೂ ಕೂಡ ವಿಜುವಲೈಸೇಷನನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದರೆ
ನೀವು ಏನನ್ನು ಬರಿತಾ ಇರ್ತೀರೋ ಸೊ ಅದನ್ನು ಚಿತ್ರಣ ರೂಪದಲ್ಲಿ ನೀವು ಮಾಡ್ತಾ ಹೋಗಿ ಅಂತ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರಿಗೆ ವಿಜುವಲೈಸೇಷನ್ ಬರೋದು ಸ್ಟಾರ್ಟಿಂಗಲ್ಲಿ ತಪ್ಪಾಗುತ್ತೆ. ಸೊ ವಿಜುವಲೈಸೇಷನ್ ಇಲ್ಲ ಅಂತಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗೋದಿಲ್ಲ. ಸೊ ವಿಜುವಲೈಸೇಷನಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಏನೋ ಒಂದನ್ನು ನೆನೆಸ್ಕೊತೀವಿ ಆ್ಯಂಡ್ ತಕ್ಷಣ ಬೇರೆ ಕಡೆ ಮೈಂಡ್ ಹೊರಟೋಗುತ್ತೆ ಆ್ಯಂಡ್ ಅಲ್ಲಿ ವಿಜುವಲೈಸೇಷನ್ ಕಟ್ ಆಗುತ್ತೆ. ಸೊ ಇಲ್ಲಿ ವಿಜುವಲೈಸೇಷನ್ ನೀವು ಮಾಡಬೇಕು ಅಂತ ಅಂದಾಗ ಒಂದು ಒಳ್ಳೆಯದಂತಹ ಇನ್ನೊಂದು ಟೆಕ್ನಿಕ್ ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ ನಮಗೆ ಕಾರ್ ಬೇಕು ಅಂತ ಅಂದಾಗ ಸೊ ಕಾರನ್ನು ಮುಟ್ಟಿದಾಗ ಸೊ 5 ಸೆನ್ಸಸ್ಗಳನ್ನು ನೀವು ಉಪಯೋಗಿಸಿ ವಿಜುವಲೈಸೇಷನನ್ನು ಮಾಡ್ಬೋದು. ಒಂದೇನು ಅಂತಂದರೆ ಕಣ್ಣಿಂದ ನೋಡ್ತಾ ಇದ್ದೀರಾ, ಯಾವ ಕಲರಲ್ಲಿದೆ, ಯಾವ ಸೈಜಲ್ಲಿದೆ, ಯಾವ ಶೇಪಲ್ಲಿದೆ, ಯಾವ ಡಿಸೈನಲ್ಲಿದೆ, ಯಾವ ಒಂದು ಕಂಪ್ನಿದು, ಇದೆಲ್ಲ ನೋಡಿ ನೀವು ಒಂದು ಅನುಭವಿಸುವಂಥದ್ದು. ಆ್ಯಂಡ್ ಸ್ಪರ್ಶ, ಮುಟ್ಟುವಂಥದ್ದು, ಅಲ್ಲಿ ಕುತ್ಕೊಳ್ಳುವಂಥದ್ದು, ಮುಟ್ಟುವಂಥದ್ದು, ಈ ರೀತಿ. ಆ್ಯಂಡ್ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಥವಾ ನಮ್ಮ ಮನೆಯವ್ರಿಗೆ ಬೇಕು ಅಥವಾ ನಮ್ಮ ಮನೆಗೆ ಒಂದು ಕಾರ್ ಬೇಕು ಅಂತಂದರೆ ನೀವು ಹಿಂದ್ಗಡೆ ಸೀಟಲ್ಲಿ ಇರ್ತೀರ, ಮುಂದ್ಗಡೆ ಸೀಟಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿರ್ತೀರ, ಯಾವ ರೀತಿ ನೀವು ಸೆನ್ಸೇಷನ್ ಆಗುತ್ತೆ ಅಂತ ಅನ್ನುವಂಥದ್ದನ್ನು ನೀವು ಅನುಭವಿಸಿ ಆ ಒಂದು ಮ್ಯಾನಿಫೆಸ್ಟೇಷನ್ ಏನನ್ನು ಬರಿಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಸೊ ಅದನ್ನು ನೀವು ಈ ರೀತಿ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನೀವು ಬರಿಬೇಕಾಗತ್ತೆ. ಸೊ ಆ್ಯಂಡ್ ಅದನ್ನೇ ಮುಂದುವರೆದು ನಾನು ಹೇಳೋದಾದರೆ, ಆ್ಯಂಡ್ ನೀವು ಹೋಗಿ ಕುತ್ಕೊಂಡಾಗ ಕಾರಲ್ಲಿ ಅದರದ್ದೇ ಆದಂತಹ ಒಂದು ಫ್ರೆಶ್ನೆಸ್ ಸ್ಮೆಲ್ ಇರುತ್ತೆ ಅಲ್ವಾ. ಸೊ ಈ ಪ್ಲಾಸ್ಟಿಕ್ಕನ್ನು ತೆಗಿಯೋಕ್ಕಿಂತ ಮುಂಚೆ ಆ್ಯಂಡ್ ಅಲ್ಲಿರುವಂತಹ ಏನು ಹಾಕಿರ್ತಾರೆ, ಇವಾಗ ಡೋರ್ಸ್ ಹಾಕಿರ್ತಾರೆ ಹೊಸದಾಗಿ, ಆ್ಯಂಡ್ ಡೋರ್ ಓಪನ್ ಮಾಡಿದ ತಕ್ಷಣ ಒಂದು ಫ್ರೆಶ್ನೆಸ್ ಅಂತ ಅನ್ನುವಂತಹ ಒಂದು ಸ್ಮೆಲ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೀವು ಸ್ಮೆಲ್ಲನ್ನು ಮಾಡಬಹುದು, ಅಂದರೆ ಮೀನ್ಸ್ ಇಮ್ಯಾಜಿನರಿ ಆಗಿ ಮಾಡ್ತಾ ಹೋಗಿ. ಸೊ ಈ ರೀತಿ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ವಿಜುವಲೈಸೇಷನನ್ನು ಮಾಡೋದನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಬರೆದು ಆಗಿದ್ಮೇಲೆ ನನ್ನ ಒಂದು ಸೀಕ್ರೆಟ್ ಟಿಪ್ ಏನು ಅಂತಂದರೆ ಲೆಟ್ಟಿಂಗೋ ಅಂದರೆ ಏನು, ಅದ್ರ ಬಗ್ಗೆ ಡೆಸ್ಪಿರೇಷನ್ ಬೇಡ. ಯಾವಾಗಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಬೇಡ. ಬೆಸ್ಟ್ ಎಕ್ಸಾಂಪಲು ಏನು ಅಂತಂದರೆ, ನೀವು ಯಾವುದೋ ಒಂದು ಗಿಡ ಅಥವಾ ಮರ ಬೆಳಿಬೇಕು ಅಂತಂದರೆ ನೀವು ಒಂದು ಬೀಜವನ್ನು ಹಾಕ್ತೀರ, ಡೈಲಿ ಅದಕ್ಕೆ ಏನು ಮಾಡ್ತೀರಾ, ಜಸ್ಟ್ ಅದಕ್ಕೆ ನೀರನ್ನು ಹಾಕ್ತೀರಾ. ಅದ್ರ ಬದಲು ನೀವು ಆ ಒಂದು ಏನನ್ನ ಮಣ್ಣನ್ನು ನೀವು ಹಾಕಿರ್ತೀರೋ, ಮಣ್ಣಿನಲ್ಲಿ ಬೀಜವನ್ನು ಹಾಕಿರ್ತೀರೋ, ಆ ಮಣ್ಣನ್ನು ತೆಗೆದು ಆ ಬೀಜ ಚೆನ್ನಾಗಿದೆನೋ ಇಲ್ಲೋ ಅಂತ ತೆಗೆದ್ಬಿಟ್ಟು ನೋಡ್ತೀರಾ, ಇಲ್ಲ ಅಲ್ವಾ. ಸೊ ಹಾಗೇ ಇದನ್ನು ಕೂಡ ಸೊ ಯಾವಾಗಾಗುತ್ತೆ ಅಂತ ಅಂದರೆ ನೀವು ಗೊಬ್ಬರ ಸಮೇತ ಆಗಿರುವಂತಹ ಬೀಜವನ್ನು ಎತ್ತಿ ನೋಡ್ತಾ ಇದ್ದೀರಾ ಅಂತಲೇ ಅರ್ಥ. ಓಕೆ, ಸೊ ಅದು ಫಲವನ್ನು ಕೊಡೋಕ್ಕೆ ಸಾಧ್ಯನಾ ಆ ಥರ ಮಾಡಿದರೆ, ಇಲ್ಲಲ್ವಾ. ಸೊ ಇದನ್ನೂ ಕೂಡ ಹಾಗೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಅಂದರೆ ಅದೇ ರೀತಿಯೇ ಮಾಡಬೇಕು, ಲೆಟ್ಟಿಂಗ್ ಗೋ ಮಾಡಬೇಕು. ಸೊ ಆಲ್ರೆಡಿ ನೀವು ಯೂನಿವರ್ಸಿಗೆ ಕಳಿಸಾಯಿತು, ನೀವೇನು ಅಂದ್ಕೊಂಡಿದ್ದೀರೋ ಯೂನಿವರ್ಸಲ್ಲಿ ಕಳಿಸಾಯಿತು. ನೀವು ಯಾವಾಗ ಅಂದ್ಕೊಳ್ತೀರೋ ಯೂನಿವರ್ಸಲ್ಲಿ ಆಲ್ರೆಡಿ ಅದು ಇದೆ. ನೀವು ಕಾರ್ ಅಂದ್ಕೊಂಡಿದ್ರೆ ಆಲ್ರೆಡಿ ಆ ಕಾರು ಇದರಲ್ಲಿ ಇದೆ, ಸೊ ಶೋರೂಮಲ್ಲಿ ಇದೆ, ಬರುತ್ತೆ, ವೇಟ್ ಮಾಡಿ ಅಷ್ಟೇ. ಸೊ ಈ ರೀತಿ ಬ್ರೀತಿಂಗ್ ಟೆಕ್ನಿಕ್ಕಿಂದ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ನೀವು ಈಸಿಯಾಗಿ 10 ಪಟ್ಟು ವೇಗವಾಗಿ ನೀವು ರೂಢಿಸ್ಕೊಂಡಿದ್ದೆ ಆದರೆ ನೀವು ಏನು ಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಸೊ ಆಸೆಗಳು ಬೇಗ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿಯೇ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಬೇಗ ಆಗಬೇಕು ಆ್ಯಂಡ್ ಡೇ ಟು ಡೇ ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಇರಬೇಕು ಅಂತ ಅನ್ನೋದಾದರೆ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿಗೆ ನೀವು ಸೇರ್ಬೋದು. 7 days ಚಾಲೆಂಜ್ ಇರುತ್ತೆ. ಸೊ ಅದು ಫ್ರೀಯಾಗಿ ಇರುತ್ತೆ. ಸೊ ಹೇಗೆ ಜಾಯ್ನ್ ಆಗೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಜಾಯ್ನ್ ಆಗಿ ಆ್ಯಂಡ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.